ಆಗ ಭೀಮನಟಿ ನಾಯಕರ ಪ್ರಶ್ನೆಗೆ ಕ್ಲಾರಿಫಿಕೇಶನ್ ಕೊಟ್ಟಿದೆ. ಹೌದು ಕೊಡಿ. ಅಲ್ಲ ಇದ್ರ ಮತ್ತೇನಾರ ಐತ್ರ ಈಗ ಮತ್ತೆ ಅಲ್ಲಿಗೆ ಲಾಸ್ಟ್ ಇದು 16,666 ರೈತರಿಗೆ 34,450 ಹೆಕ್ಟೇರ್ ಪ್ರದೇಶದಲ್ಲಿ 5.53 ಕೋಟಿಯನ್ನ ಸಹಾಯಧನ ನೀಡಲಾಗಿದೆ. ಒಂದು ನಿಮ್ಮ ಮೇನ್ ಪ್ರಶ್ನೆ ಇದ್ದಿದ್ದು ಉತ್ತರದಲ್ಲಿ 22,167 ಸಂಖ್ಯೆಯು ರೈತರ ಜಮೀನಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗಿರುತ್ತದೆ. ಉತ್ತರ ಕನ್ನಡ. ಅದರ ಜೊತೆಗೆ ಆಯವ್ಯಯ ಭಾಷಣದ ಮೇಲೆ ತೆಗೆದುಕೊಂಡಿರುವ ಕ್ರಮಗಳ ಕುರಿತಾದ ವರದಿಯಲ್ಲಿ ಒಟ್ಟು 10,272 ರೈತರು ಎಂದು ನಮೂದಾಗಿದೆ. ಆ ಸಂಖ್ಯೆಯು ಡಿಸೆಂಬರ್-ಮೇ ಅಂತ್ಯದವರೆಗೆ ಮಾಹಿತಿಯಾಗಿದೆ. ನೀವೀಗ ನಾನು ಅವಾಗಲೇ ಒಂದು ನಿಮಿಷ ಅಶ್ವಥ್ ಒಂದೇ ನಿಮಿಷ, ನಾವು ಅವಾಗಲೇ ಆಕ್ಷೇಪಣೆ ಎತ್ತಿದ್ದು ನಿಮ್ಮ ಆಕ್ಷನ್ ಟೇಕನ್ ರಿಪೋರ್ಟಿಗೂ ಈಗಲಿಗೂ ನಿಮ್ದು ವ್ಯತ್ಯಾಸ ಇದೆ ಅಂತ. ನೀವು ಅದಕ್ಕೆ ಈಗೇನು ಕ್ಲಾರಿಫಿಕೇಶನ್ ಕೊಡ್ತಾ ಇದ್ದೀರಿ? ನಮ್ದು ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲಿ ಡಿಸೆಂಬರ್ ತನಕದ ಮಾತ್ರ ವರದಿ ಇತ್ತು, ನಾನು ಫೆಬ್ರವರಿ ತನಕ ವರದಿ ಕೊಡ್ತಾ ಇದ್ದೀನಿ ಅಂತ ಹೇಳ್ತಿದ್ರಿ. ಆಯ್ತು, ಒಪ್ಕೊಳ್ಳೋಣ, ನಂದೇನು ಅದಕ್ಕೆ ಅಬ್ಜೆಕ್ಷನ್ ಇಲ್ಲ. ಈಗ ನೀವು ಸ್ಪಷ್ಟ ಮಾಡಬೇಕಾಗಿದೆ ಏನಂತಂದ್ರೆ, ಒಟ್ಟು ರಾಜ್ಯದಲ್ಲಿ ಎಲೆ ಚುಕ್ಕಿ ರೋಗಕ್ಕೆ ತುತ್ತಾಗಿರೋ ಸಂಖ್ಯೆ ಎಷ್ಟು? ನೀವು ಹೇಳ್ತಿರೋದು 5.5 ಕೋಟಿ ರೂಪಾಯಿ ಮಾತ್ರ ಬಿಡುಗಡೆ ಆಗಿದೆ ಅಂತ. ಒಟ್ಟು ಎಷ್ಟು ಜನ ತುತ್ತಾಗಿರೋ ನೀವು ಹೇಳಿರೋದು 16,866 ಜನರಿಗೆ ನಾವು ಕೊಟ್ಟಿದ್ದೀವಿ ಅಂತ. ಇನ್ನು ಎಷ್ಟು ಜನರಿಗೆ ಕೊಡ್ಲಿಕ್ಕೆ ಬಾಕಿ ಇದೆ? ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,167 ಜನ ಇದ್ದಾರೆ. ಇನ್ನು ರಾಜ್ಯದ ಬೇರೆ ಬೇರೆ ಕಡೆಗಳಲ್ಲಿ ಎಷ್ಟು ಜನರಿಗೆ ನಿಮ್ದು ಕೊಡ್ಲಿಕ್ಕೆ ಬಾಕಿ ಇದೆ? ಒಂದು. ಎರಡನೇದು, ಬಜೆಟ್ ನಲ್ಲಿ 62 ಕೋಟಿ ರೂಪಾಯಿನ ಘೋಷಣೆ ಮಾಡಿದ್ರು, ಆಕ್ಷನ್ ಟೇಕನ್ ರಿಪೋರ್ಟ್ ಅಲ್ಲಿ 62 ಕೋಟಿ ರೂಪಾಯಿನ ಒದಗಿಸಲಾಗಿದೆ ಅಂತ ಹೇಳಿದಿರಿ. ಆ 62 ಕೋಟಿ ರೂಪಾಯಿನ ಯಾವ್ದಾವ್ದಕ್ಕೆ ಒದಗಿಸಿದಿರಿ ಅಂತ ಹೇಳಿ. ನಿಮ್ ರಿಪೋರ್ಟ್ ಅಲ್ಲಿ ಕೇವಲ 5.25 ಕೋಟಿ ರೂಪಾಯಿ ಮಾತ್ರ ಖರ್ಚಾಗಿರೋದು, ಉಳಿದ 57 ಕೋಟಿ ರೂಪಾಯಿ ಖರ್ಚಾಗಿಲ್ವಾ? ಅದು ಹಂಗೆ ಇದೆಯಾ, ವಾಪಸ್ ಹೋಗಿದ್ಯಾ? ಇದು ಎರಡನ್ನು ಸ್ಪಷ್ಟ ಮಾಡಿ. ಸನ್ಮಾನ್ಯ ಸಭಾಪತಿಗಳೇ, ಈಗ ಏನು ನಮ್ಮ ಸದಸ್ಯರು ಕೇಳಿದರೆ ಇದ್ರ ಬಗ್ಗೆ ಮುಖ್ಯವಾಗಿ ಕೆಲವು ಉತ್ತರಗಳು ಒಂದು ಸ್ವಲ್ಪ ಎಡವಟ್ಟಾಗಿರ್ಬೋದು. ಆದರೆ ಈಗ ಅದನ್ನೆಲ್ಲ ಕ್ಲಾರಿಫೈ ಮಾಡೋಕ್ಕೆ ನಾನು ನಮ್ಮರಿಗೆಲ್ಲ ಕೊಟ್ಟಿದ್ದೀನಿ. ಒಂದು 5 ನಿಮಿಷ ಟೈಮ್ ಕೊಡ್ರಿ, ಅಷ್ಟು ತರ್ತದ. ಇದು 5 ನಿಮಿಷ ಟೈಮ್ ಕೊಡ್ರಿ, ತರ್ತದ. ಯಾವುದು ಕ್ಲಾರಿಫಿಕೇಶನ್? ಒಂದು ನಿಮಿಷ ಸರ್. 5 ನಿಮಿಷ. ಎಲೆ ಚುಕ್ಕಿ ರೋಗಕ್ಕೆ 62 ಕೋಟಿ ರೂಪಾಯಿನ ಸರ್ಕಾರ ಕೊಟ್ಟು ನೀವು 5.25 ಕೋಟಿ ರೂಪಾಯಿ ಖರ್ಚಾಗಿದೆ ಅಂತಂದ್ರೆ ಇನ್ನು 57 ಕೋಟಿ ರೂಪಾಯಿ ಖರ್ಚಾಗಿಲ್ಲ ಅನ್ನೋದನ್ನ ಒಪ್ಕೊಂಡ್ರೆ ನಂದೇನು ಅಬ್ಜೆಕ್ಷನ್ ಇಲ್ಲ. ನೀವು ಅದನ್ನೂ ಸ್ಪಷ್ಟ ಮಾಡಲ್ಲ. ಒಟ್ಟು ರಾಜ್ಯದಲ್ಲಿ ಎಷ್ಟು ಸಾವಿರ ಜನ ರೈತರು ಎಲೆ ಚುಕ್ಕಿಗೆ ಒಳಗಾಗಿದ್ದಾರೆ ಅನ್ನುವಂಥ ಸರ್ಕಾರ ಹತ್ರ ರಿಪೋರ್ಟ್ ಇಲ್ಲ ಅಂತಂದ್ರೆ ಏನ್ ಕೇಳಬೇಕು? 16,000 ಜನರಿಗೆ ಮಾತ್ರ ನೀವು ಪರಿಹಾರ ಕೊಟ್ಟಿರೋದು. ಬರೀ ಉತ್ತರ ಕನ್ನಡ ಜಿಲ್ಲೆನಲ್ಲೇ 22,000 ಇದೆ ನಿಮ್ಮ ಪಟ್ಟಿನಲ್ಲಿ. ಎಷ್ಟು ಜನರಿಗೆ ತುತ್ತಾಗಿದ್ದಾರೆ ಹೇಳಿ? ಯಾಕೆ ಉಳಿದವರಿಗೆ ಯಾಕೆ ಕೊಟ್ಟಿಲ್ಲ ಅಂತ ಹೇಳಿ. ಅದಕ್ಕೆ ಅವಾಗಲೇ ಹೇಳಿದ್ದು, ಈ ಸರ್ಕಾರಕ್ಕೆ ಸುಳ್ಳು ಚುಕ್ಕೆ ರೋಗ ಶುರುವಾಗಿದೆ ಅಂತ. ಯಾವ ಸುಳ್ಳು ಚುಕ್ಕೆ ಯಾವ್ದಿಲ್ಲ, ಯಾವ ಸುಳ್ಳುದಿಲ್ಲ, ಏನಿಲ್ಲ. ಅದ್ರ ಮಾತು ವಾಪಸ್ ತಗೊಳ್ರಿ.